ಫ್ರೆಂಡ್ಸ್, ನಮಸ್ಕಾರ, ಗುಡ್ ಮಾರ್ನಿಂಗ್. ಏನಪ್ಪ ಎಲ್ಲ ರೈಡ್ ಸ್ಟಾರ್ಟ್ ಮಾಡಿದ್ಮೇಲೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ಅನ್ಕೋಬೇಡಿ. ಡ್ರೈವಿಂಗಲ್ಲಿದ್ದೆ, ಸೊ ಗಾಳಿ ಹೊಡೆಯುತ್ತೆ. ರಾಕಿ ಬಾಯ್. ಸೊ ಶಿವಮೊಗ್ಗಗೆ ನಮ್ಮ ಪಯಣ. ಸೊ ವಿನೋದ್ ಅವ್ರಿಗೋಸ್ಕರ ವೇಟಿಂಗು. ತುಮಕೂರು ನೆಲಮಂಗಲ ಟೋಲ್ ದಾಟಿದ್ದೀವಿ. ಸೊ ಎಷ್ಟಾಗುತ್ತೋ ಅಷ್ಟು ಎಲ್ಲೆಲ್ಲಿ ನಿಲ್ಲಿಸ್ತೀನೋ ಅಲ್ಲಲ್ಲಿ ಮಾತಾಡ್ತೀನಿ. ಯಾಕಂದರೆ ಡ್ರೈವಿಂಗಲ್ಲಿ ನನ್ನ ಹತ್ರ ಎಕ್ಸ್ಟರ್ನಲ್ ಮೈಕ್ ಇಲ್ಲ. ಸೊ ಏನೇ ರೆಕಾರ್ಡಿಂಗ್ ಆಗ್ತಾಯಿದ್ರು ಸೌಂಡು ಕ್ಯಾಮ್ರಾ ಅಲ್ಲ. ಸೊ ನೆಕ್ಸ್ಟ್ ರೈಡ್ ಅಷ್ಟರಲ್ಲಿ ಎಕ್ಸ್ಟರ್ನಲ್ ಮೈಕ್ ರೆಡಿ ಮಾಡ್ಕೊತೀನಿ. ಸಾರಿ ಫಾರ್ ದ್ಯಾಟ್. ಯಾ, ಚೆನ್ನಾಗಿದೆ ಕ್ಲೈಮೇಟು. ನಿನ್ನೆ ನೈಟಿಂದ ಬೆಳಗ್ಗೆವರೆಗೂ ಬಿಟ್ಟಿದೆ ಮಳೆ ಒಂದು ಹೆವಿಯಾಗಿ. ಸೊ ಕ್ಲೈಮೇಟ್ ಲುಕ್ಸ್ ಕೂಲ್. ಬನ್ನಿ ಸಿಗೋಣ, ಹಾಗೆ ಮಾತಾಡಿಕೊಂಡು ಮುಂದೆ ಎಲ್ಲೆಲ್ಲಿ ಆಗುತ್ತೋ ಅಲ್ಲಲ್ಲಿ ನಿಮಗೆ ಒಂದೊಂದು ಬಿಟ್ಸ್ಗಳು ತೋರಿಸ್ತಾ ಇರ್ತೀವಿ. ಸೊ ದಟ್ ನೋಡಿ ಎಂಜಾಯ್ ಮಾಡಿ. ತಿಂಡಿಗೆ ಕಲ್ಪತರು ಪ್ಯೂರ್ ವೆಜ್ ಅಲ್ಲಿ ನಿಲ್ಲಿಸಿದ್ದೀವಿ. ಬಾಯ್ಸ್ ಎಲ್ಲ ಟಯರ್ಡ್ ಆಗಿದ್ದೀರಾ? ಟಯರ್ಡ್ ಇಲ್ಲ. ಓಕೆ. ಹೋಟ್ಲು ಈ ಬಳ್ಳಾರಿ ರೋಡಲ್ಲಿ ಹೋಟ್ಲು ಸಿಗೋದು ತುಂಬ ಕಷ್ಟ. ಬಟ್ ನೋಡೋಣ, ಈಗ ಇಷ್ಟು ಬೆಳಗ್ಗೆ. ಯಾವ ರೋಡ್ ಅಂದರೆ? ಬಳ್ಳಾರಿ. ಹೌದಾ? ನನಗೆ ಗೊತ್ತಿರಲಿಲ್ಲ. ಇದು ಬಳ್ಳಾರಿ ರೋಡ್. ಇದು ಬಳ್ಳಾರಿ ರೋಡ್ ಇದಲ್ಲ ಗುರು, ಇದು ದೇವನಹಳ್ಳಿ. ಇದು ಪುಣೆ. ಹಾಂ, ಗೋವಾ. ಗೋವಾ ಗೋವಾ ನೋಡಿ, ಮನ್ಸು ಮಾಡಿದ್ರೆ ಗೋವಾಗೆ ಹೊಟ್ಟೋಣ. ಹೋಗೋಣ ಈಗ. ಸೊ ಆಲ್ಮೋಸ್ಟ್ ನಾವು ಒಂದು 90 ಕಿಲೋಮೀಟ್ರ್ ಏನೋ ಬಂದಿರ್ಬೋದು. ಓಕೆ, ಬನ್ನಿ ತಿಂಡಿ ತಿನ್ನೋಣ, ಹೊಟ್ಟೆ ಹಸಿತಾ ಇದೆ. A few moments later. ಸೊ ಎಲ್ರದ್ದು ತಿಂಡಿ ಆಯಿತು. ಚೆನ್ನಾಗಿದೆ ಹೋಟ್ಲು. ಸೊ ಒಳ್ಳೆ ಕಡೆನೇ ನಿಲ್ಸಿದ್ವಿ. ಯಾಕಂದರೆ ಈ ಕಡೆ ಆಲ್ಮೋಸ್ಟ್ ನಿಮಗೆ ಸಿಗೋದು ಬರೀ ಡಾಬಾಗಳೇ ಈ ತುಮಕೂರು ಹೈವೇ ರೋಡಲ್ಲಿ, ತುಮಕೂರು ಚಿತ್ರದುರ್ಗ. ಸೊ ಯಾ,
ಚೆನ್ನಾಗಿದೆ. ಸೊ ನೆಕ್ಸ್ಟು ಸ್ಟಾಪು ಎಲ್ಲಿ ಏನು ಅಂತ ಹೋಗ್ತಾ ನೋಡಬೇಕು. ಸೊ ಕರೆಂಟ್ಲಿ ಇನ್ನೂ ನಾವು ನಮ್ಮ ಡೆಸ್ಟಿನೇಷನ್ ತಲುಪಬೇಕಾಗಿರೋದು 328 ಕಿಲೋಮೀಟರ್ ಇದೆ. ಗಾಡಿಗಳು ನಮ್ಮ ಸಿಂಹ. ಮೊಬೈಲ್ ತಗೋಬೇಕು. ಮೊಬೈಲ್ ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ನಮ್ಮ ಬ್ಲ್ಯಾಕ್ ಬ್ಯೂಟಿ, ಇದು ಸಿಂಹ. ಏನಾದರೂ ಒಂದು, ಇದು ಬ್ಲ್ಯಾಕ್ ಬ್ಯೂಟಿ ಸಿಂಹ. ನಾಮಕರಣ ಇನ್ನೂ ನಡೀತಾ ಇದೆ. ಒಟ್ಟಿನಲ್ಲಿ ಈ ಟ್ರಿಪ್ ಪೋಸ್ಟಲ್ಲಿ ಒಂದು ಅದಕ್ಕೊಂದು ನಾಮಕರಣ ಆಗಿರುತ್ತೆ. ಬ್ಲ್ಯಾಕ್ ಪ್ಯಾಂಥರ್ ಅಂತ ಇಡ್ಬೋದು. ಓಕೆ ಬಿಡಿ, ನಾಮಕರಣ ಆಗೋಯ್ತು. ಸೊ ಇದೊಂದು ಶಾರ್ಟ್ ಬ್ರೇಕ್ ತಗೊಂಡ್ವಿ. ಹಾಯ್ ರಾಕಿ ಬಾಯ್. ನಮಸ್ಕಾರ ಗೆಳೆಯರೇ. ವಿನೋದ್ ಅವರು ಏನೋ ಬೇರೆ ಪ್ಲ್ಯಾನ್ ಮಾಡ್ತಾಯಿದ್ರು, ಎಲ್ಲಿಗೆ ಹೋಗೋಣ ಅಂತ. ಪುಣೆಗ ಪುಣೆ ಸಾಕ್ಸ್ ತೆಗ್ಬಿಟ್ಯಾ? ಬ್ಯಾಟ್ರಿ, ಫೋನ್ ಬ್ಯಾಟ್ರಿ ಬೇರೆ ಲೋ ಇದೆ. ಹೋಗೋದು ಇವಾಗ ಯಾವುದೋ ಒಂದು ಜಾಗ ಹತ್ರ ನಿಲ್ಸಿದ್ದೀವಿ. ಬನ್ನಿ ಹೋಗೋಣ. ಬ್ಲ್ಯಾಕ್ ಬ್ಯೂಟಿ ಸೌಂಡು.
ಅವಿನಾಶ್ ಅಂತ. ಅವಿನಾಶ್ ಎನ್ ಪಿ ಅಂತ. ಎನ್ ಪಿ. ಹಾಂ. A few moments later. ಊಟಕ್ಕೆ ಇಲ್ಲಿ ನಿಲ್ಲಿಸಿದೀವಿ ಹೋಟೆಲ್ ಬ್ರೈಟ್ ಅಂತ. ವಿನೋದ್ ಅವ್ರದ್ದು ಆಯಿತು ಊಟ, ರಾಕಿ ಅವ್ರದ್ದು ಆಯಿತು. ಹೋಗುವ ಬನ್ನಿ. ಇದೊಂದು ಶಾರ್ಟ್ ಬ್ರೇಕು. ಏನೋ ಕೇಳ್ತಾ ಇದ್ದಾರೆ. ಆಲ್ಮೋಸ್ಟ್ 400 ಕಿಲೋಮೀಟರ್ಸ್ ಬಂದಿರೋದು. ಇಲ್ಲ, ಇನ್ನೂ ಹೋಗ್ಬೇಕಾಗಿರೋದು 400 ಕಿಲೋಮೀಟರ್ಸ್. ಗೋವಾಗೆ ಹೋಗ್ಬೇಕಂತಿವ್ರು. ಹೋಗೋಣ, ನಾಳೆನೇ ಹೋಗೋಣ. ಬನ್ನಿ ಹೋಗೋಣ. ಲೇಟ್ ಮಾಡಿದಷ್ಟು ಲೇಟ್ ಆಗುತ್ತೆ. ಹೋಗಿ ಸ್ವಲ್ಪ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಮಿಕ್ಕಿದ್ದನ್ನು ನೋಡೋಣ. ಇದೊಂದು ಶಾರ್ಟ್ ಬ್ರೇಕು. ರಾಕಿ ಬಾಯ್ ಅವ್ರಿಗೆ ಜ್ಯೂಸ್ ಬೇಕಂತೆ. ಜ್ಯೂಸ್ ಕುಡಿತೀಯಾ ಅಂತ ಜ್ಯೂಸ್ ಕುಡಿಯೋಕೆ ಹೋಗಿದ್ದಾರೆ. ನಾವಿಲ್ಲಿ ನೋಡ್ತಾ ಕೂತಿದ್ದೀವಿ ಪರಿಸರ ಹೇಗಿದೆ ಎತ್ತ ಅಂತ. ವಿನೋದ್ ಅವ್ರಿಗೆ ಇನ್ನೊಂದು 100 ಕಿಲೋಮೀಟರ್ಸ್ ಆದರೂ ಓಕೆ ಅಂತಿದ್ದಾರೆ ಹೋಗೋದಕ್ಕೆ. ಆರ್ಗನ್ಸ್ ಎಲ್ಲ ಎಲ್ಲೆಲ್ಲಿ ಹೆಂಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇವಾಗ ಒಂದೊಂದು ಕಡೆ. ಅದೇ ನಾನು ಹೇಳ್ದಂಗೆ ಏಕ್ದಮ್ಮು ನೀವು ರೈಡ್ ಹೋಗಿಲ್ಲ ಅಂದರೆ ಏಕ್ದಮ್ 400 ಆ ಥರದ್ದೆಲ್ಲ ಹೋಗಬೇಡಿ. 100, 150 ಆ ಥರದ್ದು ಒಂದು 2-3 ಟ್ರಿಪ್ ಮಾಡಿ ಆಮೇಲೆ ಓಕೆ ಆದಮೇಲೆ ನೆಕ್ಸ್ಟ್ ಯು ಕ್ಯಾನ್ ಸೆಲೆಕ್ಟ್ 300, 400 ಕಿಲೋಮೀಟರ್ಸ್. ಅಲ್ಲಿವರೆಗೂ ನೀವು ಸ್ಟ್ಯಾಂಡ್ ಓಕೆ. ಇನ್ನು ನಮ್ಮ ಡೆಸ್ಟಿನೇಷನ್ 59 ಕಿಲೋಮೀಟರ್ಸ್ ಇದೆ.
ತುಂಬ ಬ್ರೇಕ್ಗಳಾಗೋಗಿದೆ, ಸಣ್ಣ ಸಣ್ಣ ಬ್ರೇಕ್ಗಳು. ನೋಡುವ ಇಷ್ಟೊತ್ತಿಗೆ ಹೋಗಿ ರೀಚ್ ಆಗುತ್ತೇವೆ ಅಂತ. ದೇಹಕ್ಕೆ ಸ್ವಲ್ಪ ವ್ಯಾಯಾಮ ಬೇಕು ಅಂತ ಬಂದರೆ ಇಲ್ಲಿ ಹೆವಿ ವ್ಯಾಯಾಮ ಆಗೋಯ್ತು. ತೆಗಿನ್ ಮರ ನೋಡಿ ಹೆಂಗಿದೆ. ವಾಪ ಸರಿ, ಸಿಗುವ ಮುಂದೆ. A few moments later. ಫೈನಲಿ ರೀಚ್ ಆದ್ವಪ್ಪ. ರೀಚ್ ಜೋಗ್ ಫಾಲ್ಸ್. ಫೈನಲಿ ರೀಚ್ ಆದ್ವಿ. ಸಿಗೋಣ ಬನ್ನಿ.